ಇನ್ನು ಗಾಯಕಿ ಶಮಿತಾ ಮಲ್ನಾಡ್ ಗೊತ್ತಲ್ಲ, ಭಾಳ ಫೇಮಸ್ ಸಿಂಗರ್, ಭಾಳ ಅದ್ಭುತ ವಾಯ್ಸಲ್ಲಿ ಅವ್ರದ್ದು. ಅವ್ರದ್ದೊಂದು ಹಾಡಿತ್ತಲ್ಲ ಬಿರುಗಾಳಿ ಸಿನಿಮಾದಲ್ಲಿ, ಪಿಸುಮಾತಿಗೆ ಯಾವುದೋ ಒಂದು ಹಾಡು ಬರುತ್ತೆ ಭಾಳ, ಪಿಸುಮಾತಿಗೆ, ಅದು ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ. ಮಲ್ನಾಡ್, ಶಮಿತಾ ಮಲ್ನಾಡ್ ಅವರನ್ನ ಕೇಳಿದ್ರು. ಶಮಿತಾ ಮಲ್ನಾಡ್ ಜೊತೆ ದರ್ಶನ್ ಒಡನಾಟ ಹೇಗಿತ್ತು ಅನ್ನೋದರ ಜೊತೆಗೆ ದರ್ಶನ್ಗೆ ದಾನ ಧರ್ಮದ ಗುಣ ಇದೆ. ರೇಣುಕಾಸ್ವಾಮಿ ಕೊಲೆಯಾಗಿದ್ದು ಒಂದು ದುರ್ದೈವ. ರಿಪಬ್ಲಿಕನ್ನಕ್ಕೆ ಶಮಿತಾ ಮಲ್ನಾಡ್ ಹೇಳಿಕೆ, ದರ್ಶನ್ ಜೊತೆ ಮೆಜೆಸ್ಟಿಕ್ನಿಂದಲೂ ಒಡನಾಟ ಇದೆ, ಜೊತೆಗಿದ್ದವರಿಂದ ತಪ್ಪಾಗಿದೆ ಅನಿಸ್ತಾ ಇದೆ. ದರ್ಶನ್ ತಲೆ ಬಗ್ಗಿಸಿಯೇ ಮಾತನಾಡ್ತಾ ಇದ್ರು. ದರ್ಶನ್ ಬಗ್ಗೆ ಶಮಿತಾ ಮರುಕದ ಮಾತನಾಡಿದ್ದಾರೆ. ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಸೊ ಇದಾದ ಬಳಿಕ ಸಾಕಷ್ಟು ಪರ ವಿರೋಧಗಳು ನಟನ ಪರವಾಗಿ ಬರ್ತಾ ಇದ್ದಾವೆ. ಮೊದಲಿಗೆ ಶಮಿತಾ ಮಲ್ನಾಡ್ ಅವರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಮೊದಲಿಗೆ ಈ ಇನ್ಸಿಡೆಂಟ್ ಬಗ್ಗೆ ಫಸ್ಟ್ ರಿಯಾಕ್ಷನ್? ತುಂಬ ಬೇಜಾರಾಗುವಂಥ ವಿಷಯ. ಏಕೆಂದರೆ ಯಾರೂ ಅಂದ್ಕೊಳ್ಳದೇ ಇರೋವಂಥ ವಿಷಯ, ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ ಥರದ ಒಂದು ಭಾಳ ದೊಡ್ಡ ದುರ್ಘಟನೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇ ಬಿ ಅದು ಕೆಲವ್ರ ಲೈಫಲ್ಲಿ ಮತ್ತು ಕನ್ನಡ ಸಿನಿಮಾ ಇಡೀ ಚಿತ್ರರಂಗ ಏನಿದೆ, ಚಿತ್ರರಂಗಕ್ಕೆ ಮತ್ತು ಇಡೀ ಸಮಾಜದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡಿಬಾರ್ದಾಗಿತ್ತು ಅಂತ ಅನಿಸುತ್ತೆ. ಬೇಜಾರಾಗುತ್ತೆ, ತುಂಬ ಬೇಜಾರಾಗುತ್ತೆ. ಮೇಡಮ್, ಮೊದಲಿಗೆ ತಾವು ಮೆಜೆಸ್ಟಿಕ್ಕಿಂದ ಸರ್ ಜೊತೆ ಪ್ರಾಜೆಕ್ಟಲ್ಲಿದ್ದೀರಾ. ಸೊ ಆಗಿಂದ ಅಂದರೆ ಅಂದಾಜು 20 ವರ್ಷ ಆದರೂ ಒಂದಿಷ್ಟು ಬಾಂಧವ್ಯ ಟಚ್ಚಲ್ಲಿದ್ದೀರಾ. ಸೊ ಆಗಿರುವ ದರ್ಶನ್ಗೂ ಈಗಿರುವ ದರ್ಶನ್ಗೂ ವ್ಯತ್ಯಾಸ ಇದೆ ಅಂತ ಒಂದಿಷ್ಟು ಆಪ್ತರು ಹೇಳ್ತಾ ಇದ್ರು. ಅದ್ರ ಬಗ್ಗೆ ತಾವು ಏನಾದರೂ ನೋಟಿಸ್ ಮಾಡಿದ್ರಾ? ಅಂದರೆ ಪರ್ಸ್ನಲಾಗಿ ಹೇಳೋದಾದರೆ ನನಗೇನು ಆ ಥರದ ಡಿಫ್ರೆನ್ಸ್ ಕಾಣಿಸಿಲ್ಲ. ಏಕೆಂದರೆ ಆವಾಗ ಯಾವ ರೀತಿಯಾದಂಥ ಒಂದು ವ್ಯಕ್ತಿತ್ವ ಇತ್ತು, ಸಿಂಪಲ್ಲಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ತಾಯಿದ್ರು. ಅವಾಗ ಮಾತು ಕಮ್ಮಿ ಮಾಡ್ತಾಯಿದ್ರು. ಅಂದರೆ ನಾವು ರೆಕಾರ್ಡಿಂಗ್ಸಲ್ಲೆಲ್ಲ ಹೋದಾಗ ತುಂಬಾ ಕಡಿಮೆ ಮಾತಾಡ್ತಾ ಇದ್ದಿದ್ದು. ಮೇಡಮ್, ಒಟ್ಟಾರೆ ಜನಕ್ಕೆ ಮತ್ತು ಅಭಿಮಾನಿಗಳಿಗೆ ಗೊತ್ತಿಲ್ಲದಿರುವಂತಹ ನಟ ದರ್ಶನ್ ಅವರ ಗುಣ ನೀವೇನಾದರೂ ನೋಟಿಸ್ ಮಾಡಿದ್ದು? ಇಲ್ಲ, ಆ ಥರ ಪ್ರತಿ ಸಲ ಸಿಕ್ಕಿದಾಗಲೂ ಆಗದೆ ಹೋದ್ರೂ ಬಹಳಷ್ಟು ಬಾರಿ ಆಗಿದೆ. ಮೊದಲನೇ ಭೇಟಿಯಿಂದ ಹಿಡಿದು ಒಂದು ಇಂಪ್ರೆಷನ್ ಇರುತ್ತಲ್ಲ ನಿಮಗೆ, ಮೊದಲು ಸರಿ ನೋಡಿದ ಕೂಡಲೇ ಈ ಒಳ್ಳೆಯವರು ಅಂತ ಅನ್ಸೋಕ್ಕೆ ಏನೋ ಒಂದು ಗುಣಗಳು ಇರಬೇಕು. ಇಲ್ಲ ಅಂತಂದರೆ ನಿಮ್ಗೆ ಯಾರೂ ವ್ಯಕ್ತಿ ಇಷ್ಟ ಆಗಲ್ಲ. ಗಮನಿಸಿರೋಂಥ ಒಂದು ವಿಷಯ ಏನು ಅಂತಂದರೆ, ಯಾರಿಗೆ ಆದ್ರೂ ಅವ್ರು ನೋವು ಮಾಡ್ತಾ ಇರಲಿಲ್ಲ, ಯಾರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಎಲ್ಲೇ ಸಿಕ್ಕಿದ್ರೂ ನಿಮ್ಮ ಬಗ್ಗೆ, ಅವ್ರ ಬಗ್ಗೆ, ಕೂತಿರೋರ ಬಗ್ಗೆ ಮಾತ್ರ, ಥರ್ಡ್ ಪರ್ಸನ್ ಬಗ್ಗೆ ಮಾತಾಡೋವಂಥದ್ದನ್ನು ನನಗೆ ಗೊತ್ತಿರೋಂಗೆ ನಾನು ಗಮನಿಸಿಲ್ಲ. ಆ್ಯಂಡ್ ಸಹಾಯದ ಬುದ್ಧಿ ಏನಿದೆ ಅಲ್ಲ, ಅದು ಎಲ್ರಿಗೂ ಗೊತ್ತಿರೋಂಥ ವಿಷಯನೇ. ಎಷ್ಟು ಯಾವ್ಯಾವ ರೀತಿಯಲ್ಲಿ ವೃದ್ಧಾಶ್ರಮ ಇರ್ಬೋದು, ಅನಾಥಾಶ್ರಮ ಇರ್ಬೋದು, ಅಬಲಾಶ್ರಮಗಳಿರ್ಬೋದು, ಮತ್ತು ಚಿಕ್ಕ ಮಕ್ಕಳಿರ್ಬೋದು, ಗೌರ್ಮೆಂಟ್ ಸ್ಕೂಲ್ಸ್ ಇರ್ಬೋದು, ಊಟ ಮಾಡೋಕ್ಕೆ ಇಲ್ಲದೇ ಇರೋವಂಥವ್ರಿಗೆ ಕಳಿಸೋಂಥ ಅಂದರೆ ಸಾಮಗ್ರಿನ ಕಳಿಸಿರೋ ಅವ್ರ ಬರ್ಡೇ ದಿನವೂ ಕೂಡ ನಾವು ನೋಡ್ದಂಗೆ ಎಷ್ಟು ಸಾಮಗ್ರಿ ಬರುತ್ತೆ, ಎಷ್ಟೆಲ್ಲ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲ ಗೊತ್ತಿರೋಂಥ ವಿಷಯ. ಅದು ಮತ್ತೆ ಅದನ್ನೇ ಹೇಳುವಂಥದ್ದು ಏನಿರಲ್ಲ. ಈ ಇನ್ಸಿಡೆಂಟ್ ಆದ ನಂತರ ನಟ ದರ್ಶನ್ ಪರ ವಿರೋಧ ಜಾಸ್ತಿ ಕೇಳಿ ಬರ್ತಾ ಇದೆ. ಸೊ ಕೂಲಾಗಿ ಹ್ಯಾಂಡಲ್ ಮಾಡಬಹುದಿತ್ತು, ಅಥವಾ ಈ ಎಲ್ಲ ಇನ್ಸಿಡೆಂಟ್ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ವಾ ಅನ್ನೋದು. ಇನ್ನೊಂದು, ರೇಣುಕಾಸ್ವಾಮಿ ಅವರು ಈ ರೀತಿ ಅಶ್ಲೀಲವಾಗಿ ಮೆಸೇಜ್ ಹಾಕಬಾರ್ದಿತ್ತು. ಮೊದಲಿಗೆ ರೇಣುಕಾಸ್ವಾಮಿ ಅವರ ಕುಟುಂಬ ಬಗ್ಗೆ ಖಂಡಿತವಾಗ್ಲೂ ಎಲ್ಲರಿಗೂ ಬೇಜಾರಾಗುತ್ತೆ. ಯಾಕೆಂದರೆ ಅವ್ರದ್ದು ಏನೂ ತಪ್ಪಿಲ್ಲ. ಇನ್ ಕೇಸ್ ಅವ್ರು ತಪ್ಪು ಮಾಡಿದರೂ ಸಹ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮಾಡಿದ್ರಂತೆ ಕೇಳಿದ್ದೀವಿ ಅಷ್ಟೇ. ಬಹಳಷ್ಟು ಜನರಿಗೆ ಮಾಡಿದಾರಂತೆ ಅಂದರೆ ಮಾಡಿರಬಹುದು, ಮಾಡಿದೆ ಅಂತೂ ಸುಮ್ಮನೆ ಹೇಳಿರಲ್ಲ ಅನಿಸುತ್ತೆ. ಆ ರೀತಿಯಾದಂಥ ತಪ್ಪನ್ನು ಮಾಡಿರೋದಕ್ಕೂ ಮನೆಯವ್ರೇನೂ ಮಾಡಿರಲ್ಲ ಅಲ್ವಾ, ಅವ್ರದ್ದೇನು ತಪ್ಪಿದೆ ಪಾಪ. ಆದರೆ ಶಿಕ್ಷೆ ಅನುಭವಿಸ್ತಾ ಇರೋದು ಇವಾಗ ಅವರಪ್ಪ ಅಮ್ಮ, ಅವರ ಪ್ರೆಗ್ನೆಂಟ್ ವೈಫು. ಸೊ ಇದು ತುಂಬಾ ಬೇಜಾರಾಗುವಂಥ ವಿಷಯ. ನೋಡಿದ್ರಲ್ಲ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆದಷ್ಟು ಬೇಗ ನಟ ದರ್ಶನ್ ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದು ಗಾಯಕಿ ಶಮಿತಾ ಮಲ್ನಾಡ್ ಅವರ ಅನಿಸಿಕೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಮಿತಾ ಮಲ್ನಾಡ್ ಅವ್ರದ್ದು ಅದೇ ಹಾಡು, ಮಧುರ ಪಿಸುಮಾತಿಗೆ, ಬಿರುಗಾಳಿ ಸಿನಿಮಾ. ಅದು ಚೇತನ್ ಅವರು ಅದರಲ್ಲಿ ಹೀರೋ ಆಗಿದ್ರು. ಆ ಸಂದರ್ಭದಲ್ಲಿ ಈ ಹರ್ಷ ಡೈರೆಕ್ಟರ್ ಆ ಸಿನಿಮಾಗೆ ಆರಂಭದಲ್ಲಿ. ಆಮೇಲೆ ಇನ್ನೊಬ್ಬರು ಸಾಮ್ರಾಟ್ ಅಂತೇಳಿ ಮ್ಯೂಸಿಕ್ ಡೈರೆಕ್ಟರ್ರು. ಆಮೇಲೆ ಅದರಲ್ಲೂ ಕೂಡ ಅಲ್ಲಿಂದ ಫ್ಯಾನು. ಭಾಳ ಅದ್ಭುತ ವಾಯ್ಸ್. ಎಸ್.